ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಯನ್. ಕೆನಡಾ ಶಾಲೆಯಲ್ಲಿ ಗುಂಡಿನ ದಾಳಿಯೊಂದು ನಡೆದಿದೆ. ಸೊ ಈ ದಾಳಿಯ ಪ್ರಕರಣ ನೋಡೋದಾದ್ರೆ ಒಂಥರ ವಿಚಿತ್ರ ಅಂತ ನೆನೆಸ್ಬೋದು. ಯಾಕಂದರೆ ಅದು ಕೂಡ ಮಧ್ಯಾಹ್ನದ ಹೊತ್ತಿಗೆ ಒಂದು ಮಹಿಳೆ ಆ ಒಂದು ಗುಂಡಿನ ದಾಳಿಯನ್ನು ನಡೆಸಿರೋದು. ಸೊ ಈ ವಿಚಾರವನ್ನು ನೋಡಿದಾಗ ಸಾಕಷ್ಟು ಜನ ಹೇಳಿರೋ ಪ್ರಕಾರ ನೋಡೋದಾದರೆ ಇದು ಅಮೆರಿಕದಲ್ಲಿ ಆಗ್ತಾ ಇತ್ತಲ್ಲ, ಅಂದರೆ ಸಿಕ್ಕವರ ಮೇಲೆ ಗುಂಡಿನ ದಾಳಿ ನಡೆಸ್ತಾ ಇದ್ರು, ಅದೊಂದು ಕೇಸ್ ಆಗ್ತಾ ಇತ್ತು. ಸೊ ಆ ವಿಚಾರವಾಗಿ ಇಲ್ಲೂ ಕೂಡ ಮತ್ತೆ ಸ್ಟಾರ್ಟ್ ಆಗಿದೆ, ಕೆನಡಾದಲ್ಲೂ ಮತ್ತೆ ಆ ಥರ ಮಾಡ್ತಿದ್ದಾರೆ ಅನ್ನೋದು ಸಾಕಷ್ಟು ಜನಗಳ ಮಾತುಗಳಾಗಿದೆ. ಇನ್ನು ಇದರಲ್ಲಿ 10 ಜನರು ಸಾವಾಗಿದೆ, ಅಂದರೆ 25 ಜನರಿಗಿಂತ ಹೆಚ್ಚು ಜನಗಳಿಗೆ ಗಾಯ ಆಗಿದೆ. ಅಂದರೆ ಆ ಮಹಿಳೆ ಬಂದ ತಕ್ಷಣ, ಅಂದರೆ ಕಾರಿಂದ ಬರ್ತಾಳೆ, ಕಾರಿಂದ ಇಳಿದ ತಕ್ಷಣ ಸಿಕ್ಕವರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾಳೆ. ಸೊ ಅವಳು ಸೈಕೋ ಆಗಿರ್ತಾಳ ಅಥವಾ ಏನು ಕಾರಣಕ್ಕೆ ಆ ಥರ ಮಾಡಿದಾಳೆ ಅನ್ನೋದು ಇನ್ನೂ ಕೂಡ ನಿಖರವಾಗಿ ಕಾರಣ ತಿಳಿದು ಬಂದಿಲ್ಲ. ಬಟ್ ಒಟ್ಟಾರೆಯಾಗಿ ಆ ಒಂದು ದಾಳಿ ಆಗಿರೋದು ಆ ಶಾಲೆ ಹತ್ರ ನಡೆದಿದೆ, ಶಾಲೆ ಆವರಣದಲ್ಲಿ ನಡೆದಿರುವಂಥದ್ದು. ಕೆನಡಾದ ಒಂದು ಶಾಲೆಯಲ್ಲಿ ಈ ಥರ ಒಂದು ಘಟನೆ ಆಗಿರುವಂಥದ್ದು. ಸೊ ಅಲ್ಲಿ ಮಧ್ಯಾಹ್ನದ 1:20 ವೇಳೆಗೆ, ಅಂದರೆ ಕಾರಿಂದ ಬರ್ತಾಳೆ, ಕಾರಿಂದ ಬರೆದು ಇಳಿದ ತಕ್ಷಣ ಸಿಕ್ಕವರ ಮೇಲೆ ಒಂದು ಗುಂಡಿನ ದಾಳಿಯನ್ನು ನಡೆಸ್ತಾಳೆ. ಸೊ ಆ ಕಾರೊಳಗೆ ಯಾರಿದ್ರು, ಅಂದರೆ ಇವಳು ಮಾತ್ರ ಈ ಥರ ಮಾಡೋಕ್ಕೆ ಅಥವಾ ಇವಳಿಗೆ ಯಾರಾದರೂ ಕಿಮ್ಮತ್ತನ್ನು ಕೊಡ್ತಾ ಇದ್ರ ಅಂತ ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಕಾಡೋದು ಕಾಮನ್ ಆಗಿರುತ್ತೆ. ಬಟ್ ಅಲ್ಲಿ ಕಾಣಿಸಿರುವಂಥದ್ದು ಒಬ್ಬ ಮಹಿಳೆ ಮಾತ್ರ, ಅಂದರೆ ಅಲ್ಲಿ ನೆರೆದಿರುವಂಥ ಜನಗಳು ನೋಡಿದ ಪ್ರಕಾರ ಅಲ್ಲಿ ಕಾಣಿಸಿದ್ದು ಒಬ್ಬ ಮಹಿಳೆ ಮಾತ್ರ. ಸೊ ಆ ಮಹಿಳೆ ಸಿಕ್ಕವರ ಮೇಲೆ, ಅಥವಾ ಅಲ್ಲಿ ಮಕ್ಕಳಿದ್ರು ಅಥವಾ ವಯಸ್ಸಾದವರಿದ್ರು ಅಥವಾ ಒಂದು ಮಹಿಳೆಯರಿದ್ರು, ಯಾರಿದ್ರು ಅದು ಕೂಡ ನಿಖರವಾಗಿ ಕಾರಣ ಗೊತ್ತಿಲ್ಲ. ಬಟ್ ಅವಳು ಕಾರಿಂದ ಇಳಿದ ತಕ್ಷಣ ಸಿಕ್ಕವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾಳೆ. ಸೊ ಶಾಲೆ ಆವರಣ ಅಂತಂದ್ಮೇಲೆ ಅಲ್ಲಿ ಮಕ್ಕಳು ಕೂಡ ಬಂದಿರ್ಬೋದು, ಅಥವಾ 25 ಜನಗಳಿಗಿಂತ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂದ ತಕ್ಷಣ ಅಲ್ಲಿ ಅದರಲ್ಲಿ ಮಕ್ಕಳು ಕೂಡ ಇರ್ಬೋದು ಅನ್ನೋದು ಊಹೆ ಮಾಡ್ಬೋದು ಅನ್ಸುತ್ತೆ. ಆದರೆ 10 ಜನರನ್ನ ಸಾವಾಗಿದೆ, ಅಂದರೆ ಸಿಕ್ಕವರ ಮೇಲೆ ಶೂಟ್ ಮಾಡಿದಾಳೆ. ಅದರಲ್ಲಿ 10 ಜನರು ಇದ್ರು, ಆಮೇಲೆ 20 ಜನರಲ್ಲಿ ಗಂಭೀರ ಗಾಯ ಕೂಡ ಆಗಿದೆ. ಸೊ ಈ ಥರ ನೋಡಿದಾಗ ಆ ಕಾರಲ್ಲಿ ಒಳಗೆ ಯಾರಿದ್ರು ಅಥವಾ ಇವಳೇ ಕಾರ್ ಓಡಿಸ್ಕೊಂಡು ಬಂದ್ಲು ಅನ್ನೋದು ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಎಲ್ಲೊಂದು ಕಡೆ ಪೊಲೀಸರು ಊಹೆ ಮಾಡೋ ರೀತಿಯಲ್ಲಿ ನೋಡಿದಾಗ ಇವಳ ಜೊತೆ ಇನ್ನೊಬ್ರು ಯಾರೋ ಇದ್ರು ಅನ್ನೋದು. ಯಾಕಂದರೆ ಇವಳು ಒಬ್ಳಿಗೆ ಬಂದು ಆ ಥರ ದಾಳಿ ಮಾಡೋದಾಗಿರ್ಬೋದು, ಅಥವಾ ಯಾಕೆ ಈ ಥರ ಒಂದು ಸೈಕೋ ಮೈಂಡ್ಸೆಟ್ ಇತ್ತಾ ಇವಳಿಗೆ ಮೊದಲಿಂದನೂ ಅದು ಕೂಡ ಗೊತ್ತಿಲ್ಲ. ಬಟ್ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿ ನೋಡಿದವ್ರು ಹೇಳ್ತಾರೆ, ಅಲ್ಲಿ ಕಾರಿಂದ ಬಂದ ತಕ್ಷಣ ಅವಳು ಅಲ್ಲಿ ಸಿಕ್ಕವ್ರಿಗೆ ಶೂಟ್ ಮಾಡ್ತಾ ಹೋದ್ಲು ಅನ್ನೋದು. ಈ ಪ್ರಕರಣ ಇನ್ನೂ ಕೂಡ ಅದಕ್ಕೆ ನಿಖರವಾದ ಕಾನೂನು, ಅಂದರೆ ನಿಖರವಾದ ಕಾರಣ ಕೂಡ ಗೊತ್ತಿಲ್ಲ. ಅದರಲ್ಲಿ ಮತ್ತೊಂದು ವಿಚಿತ್ರ ಅನಿಸಿದ್ದು, ಅವಳು ಶೂಟ್ ಮಾಡಿದ್ದಾಳೆ, ಮತ್ತೆ ಅವಳೇ ಶೂಟ್ ಮಾಡ್ಕೊಂಡು ಅಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅನ್ನೋದು ಕೂಡ ಇದು ಒಂಥರ ವಿಚಿತ್ರ ಕೇಸ್. ಅಂದರೆ ಅವಳನ್ನು ನೋಡಿದಾಗ ಯಾಕೋ ಸೈಕೋ ಅಂತ ಅನಿಸ್ತಾ ಇದೆ. ಅಲ್ಲಿ ಬಂದು ಅವರೆಲ್ಲರಿಗೂ ಶೂಟ್ ಮಾಡಿ ಮತ್ತೆ ತನಗೆ ತಾನೇ ಶೂಟ್ ಮಾಡ್ಕೊಂಡ್ರೆ 10 ಜನರಲ್ಲಿ ಈಗ ಯಾರು ಸಾವನ್ನಪ್ಪಿದ್ದಾರೆ ಅದರಲ್ಲಿ 9 ಜನ ಅವಳು ಶೂಟ್ ಮಾಡಿ ಸತ್ತಿರುವಂಥದ್ದು, ಒಂದು ಇವಳೇ ಸತ್ತಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ 10 ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು. ಸೊ ಹಾಗಾಗಿ ಅಲ್ಲಿ ಶಾಲೆ ಸುತ್ತ ಒಂದು ರಕ್ತದ ಒಕ್ಕುಳಿ ಹರಿದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದೊಂಥರ ವಿಚಿತ್ರ ಕೇಸ್ ಅನ್ಬೋದು. ಅಂದರೆ ಅಲ್ಲಿ ಬಂದು ಸಿಕ್ಕವ್ರು, ಅಂದರೆ ಅವಳಿಗೆ ಪರಿಚಯ ಇರಲ್ಲ ಅಥವಾ ಯಾರು ಅಂತ ಗೊತ್ತಿರಲ್ಲ, ಆದರೂ ಕೂಡ ಅಲ್ಲಿ ಬಂದು ದಾಳಿಯನ್ನು ನಡೆಸ್ತಾಳೆ ಅಥವಾ ಅವ್ರಿಗೆ ಶೂಟ್ ಮಾಡ್ತಾಳೆ. ನೆಕ್ಸ್ಟ್ ಅವಳೇ ಶೂಟ್ ಮಾಡ್ಕೋತಾಳೆ ಅಂದಮೇಲೆ ಇದೊಂದು ಸ್ವಲ್ಪ ಸೈಕೋ ಕೇಸ್ ಅಂತಲೇ ಹೇಳ್ಬೋದು. ಸೊ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಒಂದು ತನಿಖೆ ಆಗ್ತಾ ಇದೆ. ಇದಕ್ಕೆ ನಿಖರವಾದ ಕಾರಣ ಗೊತ್ತಿಲ್ಲ. ಅವಳು ಯಾರು, ಯಾಕೆ ಆ ಥರ ಮಾಡಿದ್ದು, ಅವಳ ಹಿಂದೆ ಯಾರಾದರೂ ಪಿತೂರಿ ನಡೆಸ್ತಾ ಇದ್ದಾರೆ ಅಥವಾ ಅವಳಿಗೆ ಯಾರಾದರೂ ಕಿಮ್ಮತ್ತು ಕೊಟ್ಟು ಈ ಥರ ಮಾಡಿಸ್ತಿದ್ದಾರೆ, ಅಥವಾ ಅವಳು ಸೈಕೋ ಆಗ್ತಾರ ಈ ಥರ ಮೆಂಟಲ್ ಡಿಸ್ಟರ್ಬ್ ಇಟ್ಸ್ಕೊಂಡು ಈ ಥರ ಮಾಡ್ತಿದ್ದಾಳೆ ಅನ್ನೋದು ಕೂಡ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿದೆ. ಸೊ ನಿಖರವಾದ ಕಾರಣ ಏನು ಅನ್ನೋದನ್ನು ನಾವು ಕಾದು ನೋಡಬೇಕಷ್ಟೇ.